ಇವಾಗ ನೀವು ನೋಡೋದಿರಬೇಕಾದ್ರೆ ಎಲ್ಲ ಡಿಸೀಸ್ಗಳಿಗೂ ಈಗ ನಾವು ಕಫ್ ಸಿರಪ್ಪು ಅಥವಾ ಬ್ರಾಂಕೋಡೈಲೇಟರ್ಸ್ ಕೊಡೋಕೆ ಶುರು ಮಾಡ್ತಾರೆ. ಇವಾಗ ಒಂದು ಅಸ್ತಮಾ ಅಂತಿರ್ಬೋದು ಅಥವಾ ಥ್ರೋಟ್ ಇನ್ಫೆಕ್ಷನ್ ಹೋಗಿರ್ಬೋದು, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕೆಲವೊಂದು ಆ್ಯಂಟಿಬಯೋಟಿಕ್ಕು ಆ್ಯಂಡ್ ಕೆಲವೊಂದು ಸಿರಪ್ಸ್ ಬೇಸ್ಡ್ ಕೊಡ್ತಾರೆ. ಸೊ ಸಿಮ್ಟಮೆಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ಏನೋ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟೆ, 15 ದಿನದಲ್ಲಿ ಕಡಿಮೆ ಆಯಿತು. ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಇವಾಗ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಅಲರ್ಜಿಕ್ ಬ್ರಾಂಕೈಟಿಸ್ ಅಂದರೆ ಪದೇ ಪದೇ ಒಂದು ವಾರದಲ್ಲಿ 10 ಸರಿ 15 ಸರಿ ಅವರಿಗೆ ವೀಸಿಂಗ್ ಥರ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಎಷ್ಟು ಸೆನ್ಸಿಟಿವ್ ಆಗಿರ್ತಾರೆ ಅಂದರೆ ದೇ ಹ್ಯಾವ್ ಟು ಬಿ ಆನ್ ಮೆಡಿಕೇಷನ್ಸ್ ಕಂಟಿನ್ಯೂಸ್ಲಿ. ಇವಾಗ ನೀವು ನೋಡ್ಬೋದು, ಇನ್ಹೇಲರ್ಸ್ ಅಂತ ಕೊಡ್ತಾರೆ, ಕೆಲವೊಬ್ಬರಿಗೆ ನೆಬ್ಲೈಸರ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಟಿಲ್ ಟೈಮ್ ಏನಂದರೆ ಅದೆಲ್ಲ ಸಿಮ್ಟಮೆಟಿಕ್ ಮ್ಯಾನೇಜ್ಮೆಂಟು, ಅಂದರೆ ಆಗಿರೋಂಥ ಸಿಚುವೇಶನ್ನ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಆಯುರ್ವೇದದಲ್ಲಿ ಏನು ಹೇಳಿರ್ತಾರೆ ಅಂದರೆ, ಈಗ ಸಿಮ್ಟಮೆಟಿಕ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ಅದನ್ನು ಪ್ರಿವೆನ್ಷನ್ ಮಾಡಬೇಕು. ಇವಾಗ ಒಬ್ಬನಿಗೆ ಅಸ್ತಮ್ಯಾಟಿಕ್ ಬರ್ತದೆ, ಸೊ ಯಾಕೆ ಬರ್ತಾ ಇದೆ? ಸೊ ಅವನಿಗೆ ಇಮ್ಯುನಿಟಿ ಕಡಿಮೆ ಇದೆಯಾ, ಅಥವಾ ಅವನಿಗೆ ಏನಾದರೂ ರೆಸಿಸ್ಟೆನ್ಸಿ ಪವರ್ ಬೇಕಾಗಿದೆಯಾ, ಅಥವಾ ಲಂಗ್ಸ್ನ ನಾವು ರೆಜುನೇಟ್ ಮಾಡಬೇಕಾ? ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಆಯುರ್ವೇದ ವರ್ಕ್ ಮಾಡುತ್ತೆ. ಸೊ ಇದು ಸಿಮ್ಟಮೆಟಿಕ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ಸೊ ರಿಕರೆನ್ಸ್ ಚಾನ್ಸಸ್ಸು, ಅಟ್ಯಾಕ್ಸ್ ಏನು ಬರ್ತಾ ಇರುತ್ತಲ್ಲ, ಸೊ ಅದನ್ನು ಪ್ರಿವೆನ್ಷನ್ ಮಾಡೋಂಥ ಆ್ಯಕ್ಟಿವಿಟಿ ಇದರಲ್ಲಿದೆ. ಹಾಗಾಗಿ ಈ ಫಾರ್ಮುಲೇಷನ್ಸ್ನ ನಾವು ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಅಂದರೆ ಇವಾಗ ಸಿಮ್ಟಮೆಟಿಕ್, ಈಗ ನನಗೆ ಅಕ್ಯೂಟ್ ಆಗಿದೆ, ಇವಾಗೂ ರಿಲೀಫ್ ಆಗಬೇಕು, ಮತ್ತು ಮುಂದೆ ಬರಲಾರ್ದಂಗೂ ಆಗಬೇಕು. ಸೊ ಆ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಇದನ್ನು ಮಾಡಿರೋದ್ರಿಂದ ಇಟ್ ಈಸ್ ಮಚ್ ಬೆಟರ್ ದೆನ್ ಸಿಮ್ಟಮೆಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಇವಾಗ ವಾಯು ಮಾಲಿನ್ಯ, ಕಾಸ್ಟಿವ್ ಫ್ಯಾಕ್ಟರ್ಸ್ ಅಂಕರು ಅನ್ಅವಾಯ್ಡಬಲ್ ಥಿಂಗ್ಸ್ ಆ ಲೆವೆಲಿಗಿದೆ. ಇವಾಗ ನಾನು ಹೊರಗಡೆ ಹೋಗಿ ವಾಯು ಕ್ಲೀನ್ ಮಾಡಬೇಕು, ಅಥವಾ ಇವಾಗ ನಾವು ಬರಬೇಕಾದ್ರೆ ಸೊ ವಿ ಡಿಲೇಡ್ ವಿತ್ 15 minutes ಬಿಕಾಸ್ ಆಫ್ ಟೂ ಮಚ್ ಆಫ್ ಟ್ರಾಫಿಕ್. ಸೊ ಆ ಥರ ಇದ್ದದನ್ನು ಕೆಲವೊಂದು ನಾವು ಹೊರಗಡೆಯಿಂದ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಲಿಕ್ಕಾಗಲ್ಲ. ನಾನು ಹೊರಗಡೆ ಹೋಗಲೇಬೇಕು, ಪಾಲ್ಯೂಟೆಡ್ ಏರ್ ತೊಗೊಳ್ಳೇಬೇಕು, ಕೆಲವೊಂದು ಸರಿ ಈ ಇನ್ಫೆಕ್ಟಿವ್ ಮಟೀರಿಯಲಲ್ಲಿ ನಾನು ಎಕ್ಸ್ಪೋಸ್ ಆಗಲೇಬೇಕಾಗತ್ತೆ. ಯಾರೂ ಅದನ್ನು ಬಿಟ್ಟು ನಾನು ಮನೇಲಿ ಕೊಡೋಕ್ಕಾಗಲ್ಲ. ಸೊ ಇಂಥ ಹೊತ್ತಿನಲ್ಲಿ ಒಂದು ಸೊಲ್ಯೂಷನ್ ಏನು ಅಂದರೆ, ಯಾವುದೇ ನಾನು ಎಕ್ಸ್ಪೋಸ್ ಮಾಡಿದರೂ ನನ್ನ ಬಾಡಿ ಅದನ್ನು ವಿತ್ಸ್ಟ್ಯಾಂಡ್ ಮಾಡಬೇಕು. ದಟ್ ಈಸ್ ಅ ಮೇನ್ ಇಂಟೆನ್ಷನ್. ಇವಾಗ ನಾನು ಈ AC ಕೂತ್ಕೊಂಡೆ, ನನಗೆ ಸ್ನೀಸಿಂಗ್ ಶುರು ಆಯಿತು. ಯಾಕೆ ಎಲ್ಲರಿಗೆ ಯಾಕೆ ಆಗಲ್ಲ, ನನಗೆ ಯಾಕೆ ಆಗ್ತಾ ಇದೆ? ದೇರ್ ಈಸ್ ಅ ಫ್ಯಾಕ್ಟರ್ಸ್ ವಿಚ್ ಈಸ್ ಪ್ಲೇಯಿಂಗ್ ಇನ್ಸೈಡ್ ದ ಬಾಡಿ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಎಷ್ಟೊಂದು ಜನಕ್ಕೆ ನಾವು ಹೇಳೋದೇನಂತಂದರೆ, ಈ ವಾಯು ಮಾಲಿನ್ಯ ಇದೆ, ನಾವು ತೊಗೊಳ್ಳೋಂಥ ಫುಡ್ ಕಾಂಟಾಮಿನೇಷನ್ ಆಗಿದೆ, ಅದರಿಂದ ನಮಗೆ ಇಮ್ಯುನಿಟಿ ಬರಲ್ಲ ಅಂತ. ಬಟ್ ಹೌ ಟು ಲಿವ್ ವಿತ್ ದ್ಯಾಟ್? ಸೊ ಅದೊಂದು ಸೊಲ್ಯೂಷನ್ಸ್ ಅಲ್ಲ. ಆ ಥರದಕ್ಕೆ ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಈ ಥರ ಕೆಲವೊಂದು ಸಪೋರ್ಟಿವ್ ಮೆಡಿಸಿನ್ಸು, ಪ್ರಾಣಾಯಾಮ, ಹೆಲ್ದಿ ಫುಡ್ಸ್ಗಳು, ಮಕ್ಕಳಿಗೆ ಎಸ್ಪೆಷಲಿ ಚಿಲ್ಡ್ರನ್ಸ್ ಆರ್ ಸಫರಿಂಗ್ ವಿತ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಎಲ್ಲರ ಮನೆಯಲ್ಲೂ ಎಲ್ಲ ಮಕ್ಕಳಿಗೂ ಈ ಅಸ್ತಮಾ ಅನ್ನೋದಿರ್ಬೋದು, ಪದೇ ಲಂಗ್ ಇನ್ಫೆಕ್ಷನ್ಸ್ ಆಗಿ ನಿಮೋನಿಯಾ ಆಯಿತು, ಬ್ರಾಂಕೈಟಿಸ್ ಆಗೋದು, ಅವ್ರಿಗೆ ಅಲರ್ಜಿಕ್, ಎಲ್ಲಾದರೂ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದುಬಿಟ್ರೆ ವೀಸಿಂಗ್ ಶುರು ಆಗುತ್ತೆ. ಎಲ್ಲರ ಮನೆಯಲ್ಲಿ ಇವಾಗ ಆಲ್ಮೋಸ್ಟ್ ದೇ ಆರ್ ಕೀಪಿಂಗ್ ನೆಬ್ಲೈಸರ್ ಮಷಿನ್ಸ್. ಸೊ ಆ ಥರ ಇದೆ. ಯಾಕಂದರೆ ಯಾವಾಗ ರಾತ್ರಿ ಬೇಕಾದರೂ ಮಕ್ಕಳಿಗೆ ತ್ರಾಸ ಆಗ್ಬೋದು. ಸೊ ಆ ಥರ ಇದ್ದಾಗ ಸೊ ಮಕ್ಕಳಿಗೆ ನಾವು ಇಮ್ಯುನಿಟಿನ ಚೆನ್ನಾಗಿ ಮಾಡಬೇಕು. ಅವರಿಗೆ ಆ ವಿತ್ಸ್ಟ್ಯಾಂಡ್, ಈಗ ಎಲ್ಲೋ ಎಕ್ಸ್ಪೋಸ್ ಆದರೂ ಅವ್ರಿಗೆ ಅದು ಎಫೆಕ್ಟ್ ಆಗಬಾರ್ದು. ಆ ಥರ ನಾವು ಅವರಿಗೆ ಫುಡ್ ಆಯಿತು, ಈ ಥರ ಸಪೋರ್ಟಿವ್ ಮೆಡಿಸಿನ್ಸ್ ಆಯುರ್ವೇದದಲ್ಲಿ ತುಂಬ ಹೇಳಿದ್ದಾರೆ ಈ ಥರದ್ದು. ಅದನ್ನೇ ಒಂದು ಫಾರ್ಮುಲೇಷನ್ಸ್ ಮಾಡಿ ಇದರಲ್ಲಿ ಮಾಡಿದ್ದು. ಸೊ ಹೇಳ್ದಂಗೆ ಇದು ಆ್ಯಕ್ಟಿವ್ ಆಗಿಯೂ ಕೆಲಸ ಮಾಡುತ್ತೆ ಆ್ಯಂಡ್ ಪ್ರಿವೆಂಟಿವ್ ಆಗೋ ಆಸ್ಪೆಕ್ಟ್ ಆಗುತ್ತೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಏನಂದರೆ, ಎಷ್ಟೋ ಈ ಬ್ರಾಂಕೋಡೈಲೇಟರ್ಸ್ ಆ್ಯಂಡ್ ಅದರು ಲಾಂಗ್ ಟರ್ಮಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಪಾತ್ವೇ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಅದರದ್ದೇ ಆದಂಥ ಒಂದು ಪಾತ್ವೇ ಎಫೆಕ್ಟ್ ಇರುತ್ತೆ, ಅದು ಮುಂದೆ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಮಕ್ಕಳಿಗೆ ಅದನ್ನು ಲೋಡ್ ಮಾಡಲಾರ್ದೇ ನ್ಯಾಚುರಲ್ ಆಗಿ ಸಿಗುವಂಥ ಆಯುರ್ವೇದದಲ್ಲಿ ಹೇಳಿರೋಂಥ ವಿತೌಟ್ ಸೈಡ್ ಎಫೆಕ್ಟ್ಸ್ ಏನಿದೆಯಲ್ಲ, ಅದನ್ನು ಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿನೂ ಚೆನ್ನಾಗಾಗುತ್ತೆ. ಆ ಮ್ಯಾನೇಜ್ಮೆಂಟ್ ಆಗಿ ಸೊ ಈ ಥರ ಏನು ನಾವು ಡೈಲಿ ನೋಡ್ತಾ ಇದೀವಲ್ಲ, ಅಸ್ತಮಾ ಆಗಿರ್ಬೋದು, ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು, ಈ ಪದೇ ಈ ನಿಮೋನಿಯಾ ಆಗೋದು, ಇವಾಗಂಕರು ಈ 1-2 ತಿಂಗಳಲ್ಲಂಕರು ತುಂಬ ಫ್ಲೂ ಬಂದೇ ಬರುತ್ತೆ. ಆಲ್ಮೋಸ್ಟ್ ನಾವು ನೋಡ್ತಿರ್ತೀವಿ, ಈ ಆಗಸ್ಟ್ ಸೆಪ್ಟೆಂಬರ್ ಬಂದ ತಕ್ಷಣವೇ ಅಪ್ ಟು ಜನವರಿ ತನಕ ನಮಗೆ ಯಾವುದಾದ್ರೂ ಒಂದು ಫ್ಲೂ ಸ್ಪೈಕ್ ಇದ್ದೇ ಇರುತ್ತೆ. ಸೊ ಇಟ್ ಮೇ ಬಿ ವೈರಲ್, ಇಟ್ ಮೇ ಬಿ ಬ್ಯಾಕ್ಟೀರಿಯಾ, ಎವ್ರಿ ಇಯರ್ ಇದು ಇದ್ದೇ ಇರುತ್ತೆ. ಸೊ ಇದ್ರ ಜೊತೆಗೆ ನಾವು ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬಾಡಿಯನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾಕಂದರೆ ಇವಾಗ ಎಷ್ಟೋ ಕೆಮಿಕಲ್ಸ್ನ ನಾವು ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಆ ಥರ ಸೈಡ್ ಎಫೆಕ್ಟ್ಸು, ಪಾತ್ವೇ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ, ಈ ಪ್ರಾಡಕ್ಟಲ್ಲಿ ಇಲ್ಲ. ಹಾಗಾಗಿ ನಾವು ಅದನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧವರೆಗೂ ನಾವು ಇದನ್ನು ಅಡ್ವೈಸ್ ಮಾಡ್ಬೋದು. ಇಲ್ಲ, ಆ್ಯಕ್ಚುಲಿ ನಾವು ಸರ್ ಹೇಳ್ದಂಗೆ ಲಾಟ್ ಆಫ್ ಕೇಸಸ್ ಈಗ ಪೋಸ್ಟ್ ಕೋವಿಡ್ ಆದಮೇಲೆ ಅವ್ರದ್ದು ಸ್ಯಾಚುರೇಷನ್ಸ್ ಲೆವೆಲ್ಸ್ ಕಡಿಮೆ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ನಡೆದ್ರೆ ಅವ್ರಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ತಾ ಇರೋದು, ಆ ಥರದ್ದೆಲ್ಲ ತುಂಬ ಕೇಸಸ್ ನೋಡ್ತಾ ಇದ್ವಿ. ಈ ಪ್ರಾಡಕ್ಟಲ್ಲಿ ನಾನು ಬರೀ ನಾಟ್ ಓನ್ಲಿ ಪೋಸ್ಟ್ ಕೋವಿಡ್ ಲಂಗ್ ರಿಹ್ಯಾಬಿಚುಲೇಷನ್ಸ್ ಜೊತೆಗೆ
ಈವನ್ ಕ್ಯಾನ್ಸರ್ಸ್ ಅಂದು ಕೆಲವೊಂದು ಲಂಗ್ ಪಾರ್ಟಲ್ಲಿ ಅಫೆಕ್ಟ್ ಆಗುತ್ತೆ. ಈ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ, ಕೆಲವೊಂದ್ಸರಿ ಲಂಗಿಗೆ ಡೈರೆಕ್ಟ್ ಕ್ಯಾನ್ಸರ್ ಆಗಿರುತ್ತೆ, 2-3 ಲೋಬ್ ತೆಗೆದುಬಿಟ್ಟಿರ್ತಾರೆ. ಸೊ ಅಂಥವರಲ್ಲೂ ಆ ಸ್ಯಾಚುರೇಷನ್ಸು, ಆ ಒಂದು ಬ್ರೀತ್ಲೆಸ್ನೆಸ್ ಇದ್ದೇ ಇರುತ್ತೆ ಆ್ಯಂಡ್ ಕೆಪಾಸಿಟಿನೂ ಕಡಿಮೆ ಇರುತ್ತೆ. ಸೊ ವಾಟ್ ವಿ ಸಿ ಕ್ಲಿನಿಕಲಿ ಅಂದರೆ ಒಂದು 2-3 ವರ್ಷದಿಂದ ನಾವು ಇದನ್ನು ಕೊಡ್ತಾ ಬಂದಾಗ, ಈ ಫಾರ್ಮುಲೇಷನ್ಸ್ ನಮ್ಗೆ ಮೊದಲೇ ಬಂದಿತ್ತು. ಸೊ ಕೊಟ್ಟಾಗ ಸೊ ಅವರಲ್ಲಿ ಆ ಒಂದು ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಆಗಿದೆ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಇವಾಗ ನಾನೊಂದು 50 ಮೀಟರ್ಸ್ ನಡೆದ್ರೆ ಆಯಾಸ ಆಗ್ತಾಯಿತ್ತು, ನಾನು ಇವಾಗ 100-200 ಮೀಟರ್ಸ್ ಆರಾಮಾಗಿ ನಡೀತೀನಿ. ಸೊ ಆ ಥರದ ಎಫೆಕ್ಟಿವ್ನೆಸ್ಸೂ ನಾವು ನೋಡ್ತಾ ಇದ್ದೀವಿ. ನಾಟ್ ಓನ್ಲಿ ಲೈಕ್ ಡಿಸೀಸ್ಡ್ ಕಂಡೀಷನ್ಸ್ ಅಂತ ಹೇಳೋಕ್ಕಾಗಲ್ಲ, ಈಗ ಪೋಸ್ಟ್ ರಿಕವರಿ ಅಂತ ಹೇಳ್ತೀವಲ್ಲ, ಅಂದರೆ ಇವಾಗ ಆಲ್ರೆಡಿ ಲಂಗ್ ಡ್ಯಾಮೇಜ್ ಆಗಿದೆ, ಏನೂ ಇಲ್ಲ, ಸೊ ನೀವು ಇದರಿಂದ ಹಿಂಗೆ ಇರಬೇಕು ಅಥವಾ ಮೋರ್ ಚಾನ್ಸಸ್ ಆಫ್ ಗೆಟ್ಟಿಂಗ್ ರಿಕರೆಂಟ್ ಇನ್ಫೆಕ್ಷನ್ಸು. ಸೊ ಇದೆಲ್ಲ ನನಗೆ ಒಂದು ಐ ಸೀನ್ ಪರ್ಸ್ನಲಿ ಅಂತಂದಾಗ, ನಾರ್ತ್ ಕರ್ನಾಟಕ ಗದಗಲಿಂದ ಒಂದು ವಯಸ್ಸಾದವರು ಒಂದು 75 ಇಯರ್ಸ್ ಪ್ಲಸ್ ಇತ್ತು. ಅವರು ಕ್ಲಿನಿಕ್ಕಿಗೆ ಬಂದಾಗ ಅವರಿಗೆ 25 ವರ್ಷದಿಂದ ಅಸ್ತಮಾ ಕೇಸ್ ಇತ್ತು. ಸೊ ಈ ಸೀಸನ್ನಲ್ಲಿ ಅವರು ಹಾಸ್ಪಿಟ್ಲಿಗೆ ಹೋಗಬೇಕು, ವಾರಕ್ಕೊಂದು ಅಲ್ಲಿ IV ಇಂಜೆಕ್ಷನ್ಸ್ ಕೊಡ್ತಾರೆ. ಇಲ್ಲಿ ನೆಬ್ಲೈಜೇಷನ್ ಥರ ಕೊಡಲ್ಲ, ಅಲ್ಲಿ IV ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ ಆ ಬ್ರಾಂಕೋ ಡೈಲೇಟಿಂಗ್ ಆ್ಯಕ್ಷನ್ ಆಗೋಕ್ಕೆ. ಸೊ ಎವ್ರಿ ವೀಕಲ್ಲಿ ಒಂದು ತೊಗೊಳ್ಳೇಬೇಕಾಗಿತ್ತು ಸಿನ್ಸ್ 25 ಇಯರ್ಸಿಂದ. ಸೊ ವಿ ಗಿವನ್ ಹಿಮ್ ದಿಸ್ ಸ್ಯಾಂಪಲ್ಸ್ ವಿತ್ ಅರೌಂಡ್ 6 ಮಂತ್ ಏನೋ ಕೊಟ್ವಿ. 3 ಮಂತ್ಸ್ ಆನ್ವರ್ಡ್ ಹಿ ಈಸ್ ಟೆಲ್ಲಿಂಗ್ ದಟ್ ಐ ಆಮ್ ಫೀಲಿಂಗ್ ಬೆಟರ್. ಸೊ 1 ವರ್ಷ ಆದಮೇಲೆ ಅವ್ರು ನಂಗೆ ಕಾಲ್ ಮಾಡಿದ್ರು. ಸೊ ನನಗೆ ಈ ವರ್ಷ ನಾನು ಯಾವ ಇಂಜೆಕ್ಷನು ತೊಗೊಂಡಿಲ್ಲ ಆಫ್ಟರ್ ಲಿವಿಂಗ್ ದ್ಯಾಟ್ ಆಲ್ಸೋ. ಸೊ ಇವಾಗ ನಾನು ಕಂಫರ್ಟ್ ಆಗಿದ್ದೀವಿ. ಅವ್ರು ಸ್ವಲ್ಪ ಡಯಟ್ ಅದೆಲ್ಲ ಹೇಳ್ಕೊಟ್ಟಿದ್ವಿ, ಅದ್ರ ಜೊತೆಗೆ ಹೇಗಿರಬೇಕು, ಯಾವ ಥರ. ಸೊ ಹೀ ಈಸ್ ಕಂಫರ್ಟ್ಲಿ ಲಿವಿಂಗ್ ಆ್ಯಂಡ್ ಹೀ ಈಸ್ ಯೂಸಿಂಗ್ ನಾವು ಆಲ್ಸೋ. ಇವಾಗ ಸೀಸನ್ ಬರುತ್ತೆ ಅಂದರೆ ಸೊ ಸ್ವಲ್ಪ ಏನಾದರೂ ಸಿಂಪ್ಟಮೆಟಿಕ್ ಅನ್ನಿಸ್ತು ಅವರಿಗೆ, ನೆಗಡಿ ಕೆಮ್ಮು ನನಗೆ ಆಗ್ತದೆ ಇವಾಗ ಅಂದಾಗ, ಹಿ ಸ್ಟಾರ್ಟ್ಸ್ ಆ್ಯಂಡ್ ಹಿ ವಿಲ್ ಬಿ ಕಂಫರ್ಟಬಲ್ ವಿತ್ 2-3 ಡೇಸ್. ಸೊ ಈ ಥರ ಎಫೆಕ್ಟ್ಸ್ಗಳನ್ನ ನಾವು ತುಂಬ ಜನ ನೋಡಿದ್ದೀವಿ. ಸೊ ಆ ಒಂದು ಯಾಕಂದರೆ ಇದರಲ್ಲಿರುವಂಥ ಸರ್ ಹೇಳ್ದಂಗೆ ಆ ಕಾಂಪೋಸಿಷನ್ ಬೇಸ್ಡ್ ಇರುತ್ತೆ. ಆಯುರ್ವೇದದಲ್ಲಿ ಥೌಸಂಡ್ಸ್ ಆಫ್ ಡ್ರಗ್ಸ್ ಆರ್ ಟೋಲ್ ಟು ಥೌಸಂಡ್ಸ್ ಆಫ್ ಡಿಸೀಸಸ್. ಅದನ್ನೊಂದು ಕಾಂಬಿನೇಷನ್ ಮಾಡಿದಾಗ ಅದರದ್ದು ಪ್ರಾಡಕ್ಟಿವಿಟಿ ಚೆನ್ನಾಗಿ ಬರುತ್ತೆ. ಸೊ ದ್ಯಾಟ್ ಈಸ್ ಡೀಪ್ ಬ್ರೀತ್ ಅಂತ ಹೇಳಿ.